ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮ್ಯಾಮ್. ಸೊ ಇವಾಗ ನಾವು ಸಾಕಷ್ಟು ಕ್ಲಾಸಸ್ನ ಮಾಡಿದ್ದೀವಿ. ಇಂಗ್ಲಿಷ್ ಮಾತ್ರ ಅಲ್ಲ, ಕನ್ನಡ, ಸೋಷಿಯಲ್ ಸೈನ್ಸ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಎಲ್ಲ ಕವರ್ ಮಾಡಿದ್ದೀವಲ್ವಾ. ಇನ್ನೇನು ನಿಮ್ಮ ಎಕ್ಸಾಮ್ ಬಂದೇ ಬಿಡ್ತು. ಆ್ಯಂಡ್ ನಿಮಗೆ ನನ್ನಿಂದ ಒಂದು ಚಿಕ್ಕ ಮೋಟಿವೇಶ್ನಲ್ ಮೆಸೇಜ್ ಇದೆ. ಪ್ರತಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಿರೋ ಈ ಮೆಸೇಜ್ನ ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ. ಬಿಕಾಸ್ ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು ಮಕ್ಕಳ. ಆಯಿತಾ? ಸೊ ನನ್ನ ಮೆಸೇಜ್ ಏನು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. 1 ವರ್ಷದಿಂದ ಆಲ್ಮೋಸ್ಟ್ 365 ಡೇಸ್ ನೀವು ಈ ಒಂದು ಪರೀಕ್ಷೆಗೆ ರೆಡಿ ಆಗ್ತಿದ್ದೀರಾ. ಈ ಪರೀಕ್ಷೆ ಏನಿದೆ ನಿಮ್ಮ ಜೀವನದ ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ಪಾತ್ ಬ್ರೇಕಿಂಗ್ ಪರೀಕ್ಷೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ನೀವು ಯಾವತ್ತೂ ಒಂದು ಬೋರ್ಡ್ ಎಕ್ಸಾಮ್ ನ ಬರ್ತಿಲ್ಲ. ಅಂಡ್ ಮುಂದೆ ಸಾಕಷ್ಟು ಬರುತ್ತೆ, ಬಟ್ ಇದು ನಿಮ್ಮ ಮೊದಲನೇ ಪರೀಕ್ಷೆ ಆಗಿರೋದ್ರಿಂದ ನಿಮ್ಗೆ ಅದೊಂದು ರೀತಿಯಾದ ಒಂದು ಭಯ, ಒಂದು ಎಕ್ಸೈಟ್ಮೆಂಟ್, ಅದರ ಜೊತೆಗೆ ಒಂದು ರೀತಿಯಾದ ಓವರ್ ಥಿಂಕಿಂಗ್ ಬಿಹೇವಿಯರ್, ಜೊತೆಗೆ ಏನಾಗತ್ತಪ್ಪ ಮುಂದೆ ನಾನು ನಮ್ಮ ಅಪ್ಪ ಅಮ್ಮನ್ನ ಪ್ರೌಡ್ ಮಾಡ್ತೀನ, ಈ ಎಕ್ಸಾಮ್ ಅಲ್ಲಿ ನಾನು ಓದಿರೋ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಬರುತ್ತಾ, ಅಥವಾ ಇದೇ ಡಯಾಗ್ರಾಮ್ ನ ಕೇಳ್ತಾರ, ಈ ರೀತಿಯಾದ ಥಾಟ್ಸ್ ನಿಮ್ ತಲೆಯಲ್ಲಿ ಬರ್ತಿರ್ಬೋದು. ಸೊ ಮಕ್ಕಳ, ಈ ಥಾಟ್ಸ್ ಬರೋದು ಸಹಜ. ಬಿಕಾಸ್ ನಾವೆಲ್ಲ ಯಾವಾಗ ಏನ್ ಯೋಚಿಸ್ತೀವಿ, ಮುಂದೆ ಏನಾಗತ್ತಪ್ಪ ಅಂತ ಯೋಚನೆ ನಮ್ಮ ಮನುಷ್ಯಗೆ ತುಂಬಾ ಬೇಗ ಬರುತ್ತೆ. ಲೆಟ್ಸ್ ಟೇಕ್ ಅ ಪಾಸ್. ನೀವಿವಾಗ ಎಕ್ಸಾಮ್ ಹಾಲ್ ಆಚೆ ಇದ್ರೆ ಅಲ್ಲಿ ನಿಂತ್ಕೊಳ್ಳಿ. 1 ನಿಮಿಷ ನಿಂತ್ಕೊಂಡು ಇವಾಗ ತನಕ ಏನೇನು ಓದ್ಕೊಂಡಿದಿರೋ ಕಣ್ ಮುಚ್ಕೊಂಡು ಜ್ಞಾಪಕ ಮಾಡ್ಕೊಳ್ಳಿ. ಜ್ಞಾಪಕ ಬರ್ತಿಲ್ಲ ಅಂದ್ರೆ ಇಟ್ಸ್ ಟೋಟಲಿ ಫೈನ್. ಬಟ್ ನೀವು 365 ಡೇಸ್ ಓದ್ಕೊಂಡಿರೋದ್ರಿಂದ ಅದನ್ನ ಮರೆಯಕ್ಕಂತೂ ಚಾನ್ಸ್ ಇಲ್ಲ. ಆಯ್ತಾ? ತುಂಬಾ ಪ್ರಯತ್ನ ಪಟ್ಟಿ ಓದ್ಕೊಂಡಿದ್ದೀರಾ. ಈ ಟೈಮಲ್ಲಿ ಆ ಒಂದು ಭಯವನ್ನ ಎತ್ತಿ ಆಚೆ ಕಿತ್ತಿ ಬಿಸಾಕಿ ಒಂದು ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಿ. ಅಂಡ್ ಅದರ ಮುಂಚೆ ನಿಮಗೆ ಬೇಕಿರುವಂತಹ ಪ್ರತಿ ಒಂದು ವಸ್ತು ನಿಮ್ಮ ಹತ್ರ ಇದೆಯಾ, ಎಸ್ಪೆಷಲಿ ನಿಮ್ಮ ಹಾಲ್ ಟಿಕೆಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಪೆನ್ನು, ಹಾಲ್ ಟಿಕೆಟ್, ಏನೇನ್ ಬೇಕೋ ಎಲ್ಲ ಎತ್ಕೊಂಡು ಒಳಗೋಗಿ. ಶಾರ್ಟ್ ಕ್ವೆಶ್ಚನ್ಸ್, LBA ಕ್ವೆಶ್ಚನ್ಸ್, PYQs, ಚಾಪ್ಟರ್ ಸಮರಿ, ಚಾಪ್ಟರ್ ನೋಟ್ಸ್, ಇದನ್ನೆಲ್ಲ ಓದ್ಕೊಂಡಿದ್ದೀರಾ ನೀವು. ಅದರ ಜೊತೆಗೆ ನಮ್ಮ ಪರೀಕ್ಷೆ ಚಾನೆಲ್ ಕೊಡ್ತಿರುವಂತಹ ಪ್ರತಿ ಒಂದು ರಿಸೋರ್ಸ್ ನ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನನಗೂ ಗೊತ್ತು ಅಂಡ್ ನಿಮಗೂ ಗೊತ್ತು. ಇವಾಗ ಮುಂದೆ ಆಕ್ಚುಲಿ ಒಂದ್ ಚಿಕ್ಕ ಬೆಟ್ಟ ಇರೋದು ನಿಮ್ಗೆ ಹತ್ರ ನಿಂತಿರೋದ ಕಾರಣ ದೊಡ್ಡ ಬೆಟ್ಟ ಅಂತ ಅನಿಸ್ತಿದೆ. ಸೊ ಅದನ್ನ ಟೆನ್ಷನ್ ತಗೊಳ್ಬೇಡಿ. ಅಟ್ ದಿ ಎಂಡ್ ಆಫ್ ದ ಡೇ ದಿಸ್ ಇಸ್ ಒನ್ ಪೇಪರ್, ದಿಸ್ ಇಸ್ ಅನದರ್ ಎಕ್ಸಾಮ್ ದಟ್ ಯು ವಿಲ್ ಬಿ ರೈಟಿಂಗ್ ಇನ್ ಯುವರ್ ಲೈಫ್. ಸೊ ಟೇಕ್ ಇಟ್ ಈಸಿ ಮಕ್ಕಳ. ಡೋಂಟ್ ಪುಟ್ ಇಟ್ ಟು ಯುವರ್ ಹಾರ್ಟ್. ಏನೇ ಆಗಲಿ, ಆಯ್ತಾ, ಏನೇ ಆದ್ರೂ ಇದರಿಂದ ನಾವು ಮುಂದುವರಿಬೇಕು. ನಾವು ಇದರಿಂದ ಓವರ್ಕಮ್ ಮಾಡಬೇಕು. ಸೊ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಅಂಡ್ ನಿಮ್ಮ ಹೆಡ್ ನ ಹೈ ಆಗಿ ಇಟ್ಕೊಂಡು ಎಕ್ಸಾಮ್ ಹಾಲ್ ನ ಎಂಟರ್ ಮಾಡಿ ಅಂಡ್ ಚೆನ್ನಾಗಿ ಎಕ್ಸಾಮ್ ನ ಬರೀರಿ. ಅಂಡ್ ಈ ಒಂದು ಮೆಸೇಜ್ ನ ಪ್ರತಿ ಸತಿನೂ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕೇಳಿ. ಐ ಹೋಪ್ ದಿಸ್ ಹೆಲ್ಪ್ಸ್ ಯು. ಸೊ ಮಕ್ಕಳೇ, ಈ ಮೆಸೇಜ್ ನ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಇನ್ನೇನು ಎಕ್ಸಾಮ್ ಹಾಲ್ ನ ನೀವು ಒಳಗೆ ಹೋಗುವಾಗ ತುಂಬ ಮೋಟಿವೇಟೆಡ್ ಆಗಿ ಹೋಗಿ ಮಕ್ಕಳ. ಬಿಕಾಸ್ ಯು ಗಾಟ್ ದಿಸ್ ಆ್ಯಂಡ್ ಐ ಕಂಪ್ಲೀಟ್ಲಿ ಟ್ರಸ್ಟ್ ಯು. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅರ್ಥ ಆಯ್ತಾ? ಎಕ್ಸಾಮ್ ಹಾಲಿಂದ ಬಂದಿದ್ದ ತಕ್ಷಣ ನಮಗೊಂದು ಮೆಸೇಜ್ ಹಾಕಿ ಹೇಳಿ ಹೇಗೆ ಮಾಡಿದ್ದೀರಾ ಅಂತ. ಸೊ ಹಾಗೇನೆ ಮುಂದಿನ ಮಾಹಿತಿಗಾಗಿ ಕ್ಲಾಸಸ್ಗೋಸ್ಕರ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.